ನರಕ ಚತುರ್ಥಿ ಐತಿ. ನೋಡ್ರಿ ಸಿರಾ ಮಾಡೋಣಂತ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದಕ್ಕೆ ಮೇಲೆ ಕೊತ್ತಂಬರಿ ಹಾಕಿ ಏನು ತರಿಸಿಲಿ 2 ಪ್ಯಾಕ್ನಾಗ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಆರಾಮದಿರಿ ಅನ್ಕೋತೀವಿ, ನಾವು ಆರಾಮದೇವಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ದೀಪಾವಳಿ ಶುರು ಆಯ್ತು ನೋಡ್ರಿ. ಈ ವರ್ಷದ ಅಂದರೆ 2024 ದೀಪಾವಳಿ ಶುರು ಆಯ್ತು. ಸೊ ಈ ವರ್ಷ ನಾವು ದೀಪಾವಳಿ ಹೆಂಗೆಲ್ಲ ಆಚರಿಸ್ತೇವೆ ಅನ್ನೋದು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಇವತ್ತು ಫಸ್ಟ್ ಡೇ ಆಫ್ ದೀಪಾವಳಿ ಅಂತ ಹೇಳ್ಬೋದು. ಇವತ್ತು ಏನೈತೆ ಅಂದ್ರೆ ನರಕ ಚತುರ್ಥಿ ಐತಿ. ಸೊ ಇವತ್ತು ನಾವು ನಮ್ಮ ಮನೇಲಿ ಅಂದ್ರೆ ಹಿರಿಯರ ಹಬ್ಬನ ಮಾಡ್ತೀವಿ. ಸೊ ಹೆಂಗೆಲ್ಲ ಮಾಡ್ತೀವಿ ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊತ ಹೋಗ್ತೀವಿ, ಬರ್ರಿ. ಇಲ್ಲಿ ನೋಡ್ರಿ ಸೀರಾ ಮಾಡೋಣಂತೇಳಿ ರವೆ ಹುರ್ಕೊಳತ್ತೀನಿ. ಎಡಿಗೆ ಸೀರಾ ಮಾಡ್ಬೇಕು, ಬದ್ನಿಕಾಯಿ ಪಲ್ಯ, ಅನ್ನ ಅದು ಮಾಡೋದೈತಿ ಇನ್ನು. ಸೊ ಒಲೆ ಎಲ್ಲ ಪೂಜೆ ಮಾಡಿ ಇಟ್ಕೊಂಡೀನಿ. ಈಗ ನೆಕ್ಸ್ಟ್ ಅಡುಗೆ ಮಾಡೋಣ. ನೋಡಿರಿ ಒಂಚೂರು ತುಪ್ಪ ಹಾಕ್ಕೊಂಡು ಲೈಟಾಗಿ ಹುರ್ಕೋಬೇಕು ರವಾನ. ಬಾಂಬೆ ರವದ್ದು ಸೀರಾ ಮಾಡತ್ತೀವಿ. ಸೀರಾ ಅಂತಂದ್ರೆ ಕೆಲವೊಬ್ರು ಕೇಸರಿ ಬಾತು ಅಂತಾರೆ, ನಮ್ಮ ಕಡೆ ಎಲ್ಲ ಸೀರಾ ಅಂತೀವಿ. ನೋಡಿರಿ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡೀನಿ. ಈಗ ಹುರ್ಕೊಳ್ಳೋದು ಇದನ್ನು ತುಪ್ಪದಾಗ ಫುಲ್ ಫ್ರೈ ಆದ್ರೆ ಮಸ್ತ್ ಆಗ್ತೈತಿ. ಇನ್ನೊಂದು ಸ್ವಲ್ಪ ಸಾಕು ನೋಡ್ರಿ. ನೀರು ಕುದಿ ಬಂದೈತಿ. ಸೊ ಇದು ಕುದ್ಮೇಲೆ ಸಕ್ಕರೆ ಅಥವಾ ಬೆಲ್ಲ ಮಾಡ್ಬೋದು. ನಾವು ಸಕ್ಕರೆ ಮಾಡತ್ತೀವಿ. ಈಗ ಬೆಲ್ಲದ ರೆಗ್ಯುಲರ್ ಮಾಡೇ ಮಾಡ್ತೀವಿ. ಸೊ ಒಂದ್ಸರಿ ಸಕ್ಕರೆದು ಮಾಡ್ತಿರ್ತೀವಿ. ಸೊ ಇವಾಗ ಸಕ್ಕರೆದು ಮಾಡತ್ತೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಲೈಟ್ ಫ್ರೈ ಮಾಡಿರೋ ಗೋಡಂಬಿನೂ ಇದ್ರೊಳಗೆ ಹಾಕತ್ತೀವಿ. ಸಕ್ಕರೆ ಇವಾಗ ಸಕ್ಕರೆ ಹಾಕತ್ತೀವಿ. ಒಂಚೂರು ಸಕ್ಕರೆ ಕೊಡ್ರಿ, ಅದಕ್ಕೆ ಅದು ಆಟ. ಸೊ ಸಕ್ಕರೆ ಒಂಚೂರು ಫುಲ್ ಕರಗಿದ ಮೇಲೆ ಇದಕ್ಕೆ ರವೆ ಹಾಕಿ ಕಡ್ಡಾಡ್ಸೋದು. ಅವಾಗ ಸೀರಾ ರೆಡಿ. ಇದು ಕುದ್ದ ಮೇಲೆ ಅಂದ್ರೆ ಕುದಿಯಾಕತೈತಿ ನೋಡ್ರಿ. ಇವಾಗ ಸ್ವಲ್ಪ ರವೆ ಹಾಕಿ ತಿರುಗಿಸ್ಬೇಕು. ಸ್ವಲ್ಪ ಹಾಕಲಿಲ್ಲ ಅಂದ್ರೆ ಒಮ್ಮೆ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ. ಸೊ ಹಾಗಾಗಿ ಸ್ವಲ್ಪ ಹಾಕ್ಬೇಕು. ಶಿರಾ ಇಲ್ಲ ಐತೆ ನೋಡ್ರಿ, ರೆಡಿ ಆಗೈತಿ. ಬದ್ನಿಕಾಯಿ ಹೆಚ್ಚಿಟ್ಕೊಂಡೀನಿ. ಉಳ್ಳಾಗಡ್ಡಿ ಒಂದು ಹೆಚ್ಕೊಂಡು ಪಲ್ಯ ಮಾಡ್ತೀನಿ ನೋಡ್ರಿ. ಈಗ ಇಲ್ಲಿ ಬದ್ನಿಕಾಯಿ ಪಲ್ಯಗೆ ಉಳ್ಳಾಗಡ್ಡಿ ಉದ್ದುದಕ್ಕೆ ಮತ್ತು ಟಮಾಟಿನೂ ಉದ್ದುದಕ್ಕೆ ಹೆಚ್ಚಿಟ್ಕೊಂಡೀನಿ ನೋಡ್ರಿ. ಬದ್ನಿಕಾಯಿ ಒಗ್ಗರಣೆ ಕೊಡತೈತಿ ಅಂದ್ರೆ ಬದ್ನಿಕಾಯಿ ಪಲ್ಯಗೆ. ಸೊ ಎಣ್ಣೆ ಕಾಯಕ್ಕಿಟ್ಟೈತಿ. ಇದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋನು. ಸೊ ಸಾಸಿವೆ ಜೀರಿಗೆ ಹಾಕಿದ ತಕ್ಷಣ ಚಟಪಟ ಅಂದ್ಬಿಟ್ಲೆ ಕರಿಬೇವು ಹಾಕಿದ್ವಿ ನೋಡ್ರಿ. ಕರಿಬೇವನ್ನ ಚಟಪಟ ಅಂತ ಅದಾದ್ಮೇಲೆ ಉಳ್ಳಾಗಡ್ಡಿ ಹಾಕಿ ಅದೊಂದು ಚೂರು ಕೆಂಪಗೆ ಆಗೋಂಗೆ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಮತ್ತು ಟಮಾಟಿ ಒಂಚೂರು ಹಸಿ ವಾಸನೆ ಹೋದ್ಮೇಲೆ ಅರಿಶಿನ ಪುಡಿ ಹಾಕಬೇಕು. ಅದ್ರ ನೆಕ್ಸ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಅದೆಲ್ಲ ಮಿಕ್ಸ್ ಆದ್ಬಿಟ್ಲೆ ಬದ್ನಿಕಾಯಿ ಹೆಚ್ಚಿಟ್ಕೊಂಡಿರ್ತೇವಲ್ಲ ಅದನ್ನ ಹಾಕೋದು ನೋಡಿ. ಸೊ ಇದು ಮಿಕ್ಸ್ ಆಗೋಕ್ಲೆ ಒಂಚೂರು ಶೇಂಗಾ ಪುಡಿನ ಹಾಕ್ಬೇಕು, ಅಂದ್ರೆ ರುಚಿ ಆಗ್ತೈತಿ. ಹುರಿದ ಶೇಂಗಾನ ಪುಡಿ ಮಾಡಿಟ್ಕೊಂಡೇವಿ. ಸೊ ಅದನ್ನು ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ಖಾರ ಪುಡಿ ಹಾಕೋಣಂತ. ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕೋಣಂತ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ಕುದಿಯಾಕೆ ಬಿಡೋಣ. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ವಿ ಅಂದ್ರೆ ಒಂಚೂರು ರಸಟ್ ಟೈಪ್ ಬರ್ತೈತಿ. ಸೊ ತಿನ್ನಕ್ಕೆ ಚಲೋ ಅನಿಸ್ತೈತಿ. ಅನ್ನದ ಜೊತೆನೂ ತಿನ್ಬೋದು, ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು. ಇದು ಗ್ರೇವಿ ಟೈಪ್ ಬರಬೇಕಂದ್ರೆ ಶೇಂಗಾ ಪುಡಿ ಮಾಡಿರ್ತೀವಲ್ಲ ಅದನ್ನ ಇನ್ನೊಂದು ಚೂರು ಹಾಕ್ಕೊಂಡು ನಾವು ಗ್ರೇವಿ ಟೈಪ್ ಮಾಡ್ಕೋಬೋದು.
ಸೊ ಇದು ಫುಲ್ ತಣ್ಣಗಾಗುವಂಗೆ ಕುದಿಯೋಂಗೆ ಬಿಡಬೇಕು. ಸೊ ಇದಕ್ಕೆ ಮೇಲೆ ಕೊತ್ತಂಬರಿ ಹಾಕಿ ಒಂಚೂರು ಲೋ ಫ್ಲೇಮ್ನಾಗ ಕುದಿಯಕ್ಕೆ ಬಿಡೋಣ. ನೋಡ್ರಿ ರುಚಿಕರವಾದ ಬದ್ನಿಕಾಯಿ ಪಲ್ಯ ರೆಡಿ. ಫೈನಲ್ಲಾಗಿ ಪೂಜೆ ರೆಡಿ ಮಾಡಿದೆ. ಯಾವ ಥರ ಮಾಡಿದೆ ಅನ್ನೋದನ್ನು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ರೆಡಿ ಮಾಡಿದೆ. ಸೊ ಈಗ ಪೂಜೆ ಒಂದು ಮಾಡೋಣ ಅಂತ ಬರ್ರಿ. ಸಮು ಬಾ ಇಲ್ಲ ಬುಜ್ಜಿ ಬಾ, ಅವನ ಕೈಗೂ ಕೊಡು. ಚಿನಿ ಬಾ. ತಡಿ ಅಪ್ಪು ತಡಿ, ಫಸ್ಟ್ ಬೆಳಗ್ರಿ. ಬುಜ್ಜಿ ಬಾ, ಸ್ವಾಮಿ ಮಾಡ್ಬಾ ಮಂದ್ರು. ಅಜ್ಜ ಅಮ್ಮ ಒಳ್ಳೆ ವಿದ್ಯಾ ಬುದ್ಧಿ ಕೊಡ್ರಿ ಅನ್ಬೇಕ. ತಡಿ ಅಲ್ಲಿಡು ಅಲ್ಲಿಡು. ಬುಜ್ಜಿ ನೀನು ಹೋಗು. ಬುಜ್ಜಿ ಬಾ ಹಚ್ಚಿನ ಅಜ್ಜಾಗ ಅಮ್ಮಾಗ ಮಾಡ್ರಿ. ಹಾಂ ಎಷ್ಟು ನೋಡಿ. ಸ್ವಾಮಿ ಮಾಡಿ ಕೈ ಇದು ಊದಿನ ಕಡ್ಡಿ ಒಂದು ಬೆಳಕು ತೋರ್. ಬುಜ್ಜಿ ಸೈಡ್ ಸರಿಪ್ಪ, ಬಿಸಿ ಐತಿ ಸೈಡ್ ಸರಿಮಾ. ಇನ್ನೊಂದು ಬೆಳಗ್ರಿ ರೀ. ಹಿಂಗೆ ಅಜ್ಜ ಅಣ್ಣ ಅಜ್ಜ ಅಮ್ಮ ಬುದ್ಧಿ ಕೊಡಮ್ಮ. ತಡಿ ನಮಸ್ಕಾರ ಕೈಯಾಗಿದೆ ಐತ್ಲೆ. ನಮಸ್ಕಾರ ಮಾಡಿ. ನೋಡಿ ಅಲ್ಲ ಅಜ್ಜಿ ಅಜ್ಜಿ ಸ್ವಾಮಿ ಮಾಡ, ಮಮ್ಮಿ ಸ್ವಾಮಿ ಮಾಡೋದು. ಒಂದು ಸ್ವಾಮಿ ಮಾಡ್ಬಾ, ಕೊಡ್ತೀನಿ. ಸ್ವಾಮಿ ಮಾಡ್ಬಾ. ಹಾಂ ತಗೋ. ಏನು ತರಿಸಿಲಿ 2 ಬ್ಯಾಗ್ನಾಗ? ಅಜಿಯೋದಿಂದ ಏನೋ ಒಂದು ತರ್ಸಿನಿ ತೋರಿಸ್ತಂತ. ಅಜ್ಜಿ ಮನೆಯಿಂದ? ಅಜಿಯೋ. ಯಾ ಜಿಯೋ? ಅಜಿಯೋ ಯಾಪ ಆಪ. ಹಾಂ ಅಜ್ಜಿಯೋ. ಅಜಿಯೋ ಅಜಿಯೋ ಯಾಪಿಂದ ತರ್ಸಿನಿ ತೋರಿಸಿ ಹೇಳ್ತೀನಿ. ಹಂಗ ಗೊತ್ತಿಲ್ಲ ಅವ್ರಿಗೆ. ನೀವು ನೋಡೇ ಇಲ್ಲ, ಆರ್ಡರ್ ಮಾಡಿದ್ದು ನಿಮ್ಗೆ ಗೊತ್ತಿಲ್ಲ. ಸೊ ಈಗ ತೋರಿಸ್ತೀನಿ ಏನು ತರ್ತೀನಿ. ಅದು ಕರೆಕ್ಟ್ ಐತಿಲ್ಲ, ಈಗ ಓಪನ್ ಮಾಡ್ತೀನಿ ನಾನು. ಏನು ತರ್ಸ ಪಪ್ಪ ಮಮ್ಮಿ? ಟಿ ಶರ್ಟ್ ಅದಿಲ್ಲ, ಸಮೂಹ ಮತ್ತು ಮಾನುಗ ಟಿ ಶರ್ಟ್ಗಳು. ಅದು 3 ಟಿ ಶರ್ಟ್. ಹಾಂ ಒಂದಲ್ಲ ಎರಡಲ್ಲ 3 ಟಿ ಶರ್ಟ್ ಆಫರ್ ಇತ್ತು, ಕೊಂಬೋ ಆಫರ್. ಸೊ ಅದು ಸೇಮ್ ಕಲರ್. ಇವನ್ ಸೈಜ್ 6, ಅವನ್ ಸೈಜ್ 6 ಕ್ವಾಲಿಟಿ. ಅಜಿಯೋದಾಗ ನಾವು ಆಲ್ಮೋಸ್ಟ್ ಸ್ವಲ್ಪ ಕಟ್ಟೆ ಬರುತ್ತಲ್ಲ. ಸೊ ಹಂಗಾಗಿ ನೋಡು ನನ್ನ ಕೈಲಿ ತರ್ಸಿದೆ. ನೋಡ್ರಿ ಫಸ್ಟ್ ಒಂದು ನೋಡ್ರಿ. ನಾನು ಚಲೋ ಐತಿ ಪಪ್ಪ ಅಂತ ನಿಮಗೆ ತಗೊಳ್ಳಿ ತೋರಿಸ್ ನೋಡ್ರಿ ಹೆಂಗೈತಿ. ಹೆಂಗೈತ್ರಿ? ಸೂಪರ್ ಐತ್ರಿ, ಸೂಪರ್ ಐತ್ರಿ ಬಜರಂಗಿ. ನಂಗೆ ಚಿನ್ನ
ಹಾಕೋತೀರಿ. ನೆಕ್ಸ್ಟ್ ವಾವ್ ಬ್ಲ್ಯಾಕ್, ಸೂಪರ್. ಅದು ಪ್ರಿಂಟೆಡ್ ಮಸ್ತ್ ಐತಿ. ಹಾಂ ಪ್ರಿಂಟ್ ಮಸ್ತ್ ಐತಿ, ಕ್ವಾಲಿಟಿನೂ ಚಲೋ ಐತಿ. ಹಾಂ ಸೊ ಅಂದ್ರೆ ಏನಿದೆ ಕ್ಲಾತ್ ಹ್ಞೂ ಭಾರಿ ಚಲೋ ಐತಿ. ಸೊ ಇದೊಂದು ನನ್ನ ಕಡೆ ಸರಿಸ್ಕೊಂಡು ಸ್ವಲ್ಪ ಸರಿಸ್ಕೊ. ಹಾಂ ಐ ಗಣಪತಿ ಬಾಪ. ಹಾಂ ನಂಗೆ ಇವತ್ತು ಬರ್ತೈತೋ ಇಲ್ಲ ಅನ್ಕೊಂಡಿದ್ದೆ. ದೀಪಾವಳಿ ಸಲುವಾಗಿ ತರಿಸಿದೆ ನಾನು, ಬಟ್ ಇವತ್ತು ಬರುತ್ತೋ ಇಲ್ಲ ಅನ್ಕೊಂಡು ಅದು ಡಿಲೇ ಅಂತ ತೋರ್ಸಾತಿತ್ತು. ಚಂದ. ನೆಕ್ಸ್ಟ್ ಬ್ಲೂ, 3 ಕಲರು, 3 ಸೇಮ್ ಸಮೂನು ಇದೇ ಥರನ ಸೇಮ್, ಹಾಂ ಬ್ಲ್ಯಾಕ್, ಗ್ರೀನ್ ಮತ್ತು ಬ್ಲೂ. ಸೊ ಸೇಮ್ ಇದೆ ಅಂದರೆ ಇನ್ನೊಂದು ಪ್ಯಾಕೆಟ್ ಓಪನ್ ಮಾಡೋಣ. ಇಟ್ಕೋ 3 ನೀನು ಹೀಗಿದೆ ಹೀಗಿದೆ ತಾನೇ ಇಟ್ಕೊಳಕ್ಕೆ. ಸೊ ನೆಕ್ಸ್ಟ್ ಇನ್ನೊಂದು ಏನೇನು ತೋರಿಸಿ ರೈತೇ. ವಾವ್ so nice. Wow so nice. ಟಾಪ್, ನಂಗೊಂದು ಟಾಪ್ ತರಿಸಿದ್ದೆ. ಬೆಲ್ಟ್ ಹೋಯ್ತಲ್ಲ ಅದ್ರ ಜೋಡಿ. ಬೆಲ್ಟ್ ಬಂದೈತಿ. ಇದ್ರದ್ದು ಸೈಡ್ ಇದನ್ನ ಹಾಕ್ತೀನಿ ಪಿಕ್ಚರ್. ಮಸ್ತ್ ಐತಿ. ಸೊ ಇವೆರಡು ಅಂದ್ರೆ ಹಂಗೆ ಕಾಟ್ ಒಳಗಿಟ್ಟಿದ್ದೆ, ತರಿಸ್ಬೇಕು ಅನ್ನಿಸ್ತು. ಸೊ ಇದನ್ನ ತರಿಸಿದೆ. ಸೂಪರ್. ಒಮ್ಮೆ ಬರ್ತವೆ ಇಲ್ಲ ಅನ್ಕೊಂಡಿದ್ದೆ ಆ್ಯಕ್ಚುಲಿ. ನಾನು ಆರ್ಡರ್ ಮಾಡಿನ ಚಪ್ಪಲ್ ಬಂದೇ ಇಲ್ಲ. ನಾನು ಯಾವಾಗ ಬರ್ತಾವೆ? ಎದ್ರಾಗ ಮಾಡ್ರಿ ನೀವು? ನಾನು ಫ್ಲಿಪ್ಕಾರ್ಟ್. ನಿಮ್ದು ಮಸ್ತ್ ಅದಾವ. ರೀ ಅವ್ನು ಹಾಂ ರೀ ಹೇಳ್ರಿ ಹೇಳ್ರಿ. ಕಾನೂರು ಏನಂತಾರೆ ಅದು ತರಿಸಿದ್ನಲ್ಲ, ಹಾಂ ಈಗ ಓಪನ್ ಮಾಡಿದ್ದೆಲ್ಲ ಮಸ್ತ್ ಐತಿ. ನೋಡ್ರಾತಂತೆ ನೋಡಾತೀನಿ. ಚಂದ ಐತಿ. ಚಲೋ ಆಗೈತಿ, ಕರೆಗೂ ಹಾಂ ಚಂದ ಕಾಣತೈತಿ, ಚಂದ ಐತಿ. ಚಲೋ ಅನ್ಸುತ್ತೆ. ಸಾಹೇಬ್ರು ತೋರ್ಸತ್ತಾರ. ಇರ್ಲಿ ಇರ್ಲಿ. ಹಾಂ ನೋಡ್ರಿ ನಾ ಹೆಂಗೆ ಮಾಡತ್ತೆ ನನ್ನ ಮಗನ ಹಂಗೆ ಮಾಡತ್ತೆ. ರಿಮೋಟ್ ಯಾಕೆ ಇಟ್ಕೊಂಡೆ ನಾನು ಮ್ಯೂಟ್ ಮಾಡ್ಯಾನ ಅದಕ್ಕೆ. ಕರೆ ಹೇಳ್ರಿ ಇಲ್ಲ ವಾಪಸ್ ಮಾಡ್ತಾನೆ. ಇಲ್ಲ ಇಲ್ಲ ಚಲೋ ಆಗೈತಿ. ಇರಲಿ ಇದೆ ಇರಲಿ. ಹಾಂ ನೋಡ್ರಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಚಲೋ ಅನ್ಸಾದತ್ತೆ ಇಲ್ಲ ಅಂತೇಳಿ. ನೋಡ್ರಿ ನಾವು ನಮ್ಮ ಮನೆಯೊಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡಿಕೊಂಡು ಮತ್ತು ಸಾಯಂಕಾಲ ಎಲ್ಲ ರೆಡಿ ಮಾಡಿಕೊಂಡು ಮಮ್ಮಿ ಮನೆಗೆ ಬಂದ್ವಿ. ಮಮ್ಮಿ ಮನೆಗೆ ಬಂದು ಇದನ್ನೆಲ್ಲ ನಮ್ಮ ತಂಗಿ ಡೆಕೋರೇಷನ್ ಎಲ್ಲ ಮಾಡಿದ್ಲು. ಒಂದು ಸ್ವಲ್ಪ ಹೆಲ್ಪ್ ಮಾಡೇವಿ ಮಮ್ಮಿ ನಾವು ಸೇರಿ. ಸೊ ನೋಡ್ರಿ ರೆಡಿ ಆಗ್ಯಾಳ ನಮ್ಮ ಲಕ್ಷ್ಮವ್ವ. ನಾಳೆ ಅಮಾವಾಸ್ಯೆ ಬೆಳಗ್ಗೆ ಪೂಜೆ ಮಾಡಬೇಕು. ಇಡು ಪೂಜೆ ಮಾಡಬೇಕು. ಬೆಳಗ್ಗೆ ಲಘು ಮುಗಿತೈತಂತ ನಾಳೆ ಅಮಾವಾಸ್ಯೆ. ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡೇವಿ. ಆಲ್ಮೋಸ್ಟ್ ಅಲ್ಲ ಹೆಂಗಾಗೈತಿ ಡೆಕೋರೇಷನ್ ಎಲ್ಲ ನೀವು ಕಮೆಂಟ್ ಮಾಡಿ ಹೇಳ್ರಿ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನಮ್ಮ ಅಪ್ಪಾಜಿ ನಮ್ಮ ಮನೋ ಆಲ್ರೆಡಿ ಮಕ್ಕೊಂಡನ. ಓ